ಒಂದು ಕಡೆಗೆ ಗಾಂಧೀಜಿ ಅಹಿಂಸೆಯ ಮಾತು ಮಾತಾಡ್ತಾ ಇದ್ರೆ ಇನ್ನೊಂದು ಕಡೆಗೆ ವೀರ್ ಸಾವರ್ಕರ್ ಹೋರಾಟ ಮಾಡದೆ ಸ್ವಾತಂತ್ರ್ಯ ಸಿಗೋದಿಲ್ಲ ಅಂತ ಇದ್ರು. ಗಾಂಧಿ ಮತ್ತೆ ಸಾವರ್ಕರ್ ಇಬ್ರು ಸ್ವಾತಂತ್ರ್ಯದ ಹೋರಾಟಗಾರರಾಗಿದ್ರು. ಆದ್ರೆ ಐಡಿಯಾಲಜಿ ಪೂರ್ತಿ ವಿಭಿನ್ನವಾಗಿತ್ತು. ಗಾಂಧೀಜಿ ಬ್ರಿಟಿಷರಿಗೆ ನೈತಿಕತೆಯಿಂದ ಸೋಲಿಸಬಹುದು ಅಂತ ಇದ್ರು. ಆದ್ರೆ ಸಾವರ್ಕರ್ ಬ್ರಿಟಿಷರು ಕೇವಲ ಹೋರಾಟದ ಮಾತೆ ಹೇಳ್ತಾರೆ ಅಂತ ಇದ್ರು. ಆದ್ರೆ ಯಾವಾಗ ಗಾಂಧಿ ಸೌತ್ ಆಫ್ರಿಕಾದಲ್ಲಿ ಸತ್ಯಾಗ್ರಹ ಮಾಡ್ತಾ ಇದ್ರು, ಆಗ ಸಾವರ್ಕರ್ ಲಂಡನ್ ನಲ್ಲಿ ಪೂರ್ತಿ ಬ್ರಿಟಿಷರ ವಿರುದ್ಧ ಹೋರಾಡುವ ಪ್ಲಾನಿಂಗ್ ಮಾಡ್ತಾ ಇದ್ರು. ಆದ್ರೆ ಗಾಂಧೀಜಿಗೆ ಕಾಂಗ್ರೆಸ್ ಮತ್ತೆ ಮಾರ್ಕ್ಸ್ವಾದಿಗಳ ಪೂರ್ತಿ ಸಪೋರ್ಟ್ ಸಿಕ್ಕಿತ್ತು. ಆದ್ರೆ ಸಾವರ್ಕರ್ ಅವರಿಗೆ 2 ಬಾರಿ ಕಾಲೇಜ್ನಿಂದ ಜೈಲಿಗೆ ಹಾಕಲಾಯಿತು. ಕಾಲಾಪಾನಿ ಶಿಕ್ಷೆ ಸಹ ಸಿಕ್ಕಿತು. ಆದರೆ ಆಶ್ಚರ್ಯ ಪಡುವ ವಿಷಯ ಏನಂದ್ರೆ ಪಾಕಿಸ್ತಾನದ ಪಠ್ಯ ಪುಸ್ತಕದಲ್ಲಿ ಗಾಂಧೀಜಿಗೆ ಈಸ್ ಐಕಾನ್ ಎಂದು ಕರೆಯಲಾಗುತ್ತೆ. ಆದ್ರೆ ಸಾವರ್ಕರ್ ಅವರಿಗೆ ಭಾರತದ ಎಕ್ಸ್ಟ್ರೀಮಿಸ್ಟ್ ಉಗ್ರಗಾಮಿ ಅನ್ನಲಾಗುತ್ತೆ. ಆದ್ರೆ ಅನೇಕ ಜನ ಶಸ್ತ್ರಸಜ್ಜಿತ ಕ್ರಾಂತಿ ನಡೀತಾ ಇರಲಿಲ್ಲ ಅಂದ್ರೆ 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗ್ತಾನೆ ಇರಲಿಲ್ಲ ಅಂತಾರೆ. ಹಾಗಿದ್ರೆ ಯಾರು ಸರಿ ಯಾರು ತಪ್ಪು ಅನ್ನೋದು ಕಮೆಂಟ್ ಮಾಡಿ. ಇಂಥದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.